ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಕನ್ನಡಿಗನ ಕೈ ತುತ್ತು ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಅದು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀವಿ. ಅದು ನಾವು ಮಾತ್ರ ಮಾಡಿ ತಿಂತಿದ್ದೀವಿ ಇಷ್ಟು ದಿವಸ. ನೀವೆಲ್ಲರೂ ನೋಡಲಿ ಅಂತ ಮಾಡಿ ತೋರಿಸ್ತೀವಿ. ಬರ್ರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದೆ ನಮ್ಮ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದಲ್ಲೇ ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಮರಿದಲ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಬಿರಿಯಾನಿಗೆ ಮಸಾಲ ನಾವೇ ರೆಡಿ ಮಾಡ್ಕೊತಿದ್ದೀವಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ ಎಲ್ಲ ಹುರ್ಕೊಂಡಿರೋದು ರುಬ್ಕೊಳ್ಳೋಣ. ಈಗ 1 kgಗೆ 4 ಗ್ರಾಮು, 5 kgಗೆ 20 ಗ್ರಾಮು ಎಲ್ಲ ಹುರಿದಿರೋದು. ಇವಾಗ ರುಬ್ಕೊಳ್ಳೋಣ ಇದನ್ನು. ಬಿರಿಯಾನಿ ಮಸಾಲ ರುಬ್ಬಾಗಿದೆ, ತಗೊಳ್ಳೋಣ. ಗೊತ್ತಿಡಿ, ಇಡಿ ಅದಿಡಿ. ಟೊಮೆಟೊ ರೆಡಿನಾ? ಬಿರಿಯಾನಿ ಮಾಡೋಕೆ ಪಾತ್ರೆ ಇಟ್ಕೊಂತೀವಿ. ಎಣ್ಣೆ ಹಾಕಂತೀನಿ. 1 kgಗೆ 200 ml, 5 kgಗೆ 1 ಲೀಟ್ರು. ಈರುಳ್ಳಿ 1 kg. ಈರುಳ್ಳಿ ಕೆಂಪು ಹಣ್ಣವರೆಗೂ ಫ್ರೈ ಮಾಡ್ಕೊತೀನಿ. ಪಲಾವೆಲೆ ಇದೇನು ದುಡ್ಡು ತಂದಿಲ್ಲ, ನಮ್ಮ ತೋಟದಲ್ಲೇ ಸಿಗುತ್ತೆ, ಹಾಕೋತೀನಿ. ಬಿರಿಯಾನಿಗೆ ಏನೇನು ಹಾಕ್ಬೇಕಂತ ಇದರಲ್ಲಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಅರ್ಧ ಲೀಟ್ರ್ ಮೊಸರು, 100 ಗ್ರಾಮ್ ಮೆಣಸಿನ್ಕಾಯಿ ಪುಡಿ, 50 ಕಪ್ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ 2 ಕಟ್ಟು, ಪುದೀನ 1 ಕಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 50 ಗ್ರಾಮು. ಮಸಾಲೆ ಹಾಕೊತೀನಿ. ಇದೇನಕ್ಕೆ ಒಂದೇ ಸಲ ಹಾಕ್ತೀವಿ ಅಂದರೆ ಒಂದೊಂದೇ ಹಾಕಿದ್ರೆ ಸೀದೋಗುತ್ತೆ. ಅದಕ್ಕೆ ಎಲ್ಲ ಒಂದೇ ಸಲ ಹಾಕಂತೀವಿ. ಹೆಂಗೆ ಹಾಕಿದ್ರು ಒಂದೇ. ಟೊಮೊಟೊ ಖಾರ ಪುಡಿ ಹಾಕಿದ್ಮೇಲೆ ಹಾಕ್ಬೇಕು. ಫಸ್ಟ್ ಹಾಕ್ಬಿಟ್ರೆ ಕಲರ್ ಕಾಣಿಸಲ್ಲ. ಖಾರ ಪುಡಿ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಬೇಕು. ಬಿರಿಯಾನಿ ಮಸಾಲ ಹಾಕೋ. ಬಿರಿಯಾನಿ ಮಸಾಲ ಐದು kg ಚಿಕನ್ ಹಾಕ್ತಿದ್ದೀವಿ. ಒಂದು kgಗೆ 1.5 ಲೀಟ್ರು, 5 kgಗೆ 700 ಲೀಟ್ರ್ ನೀರು. ಇದೊಂದು ಕುದಿ ಬಂದಿದ ತಕ್ಷಣ ರೈಸ್ ಆ್ಯಡ್ ಮಾಡ್ಕೊತೀನಿ. ನೀರು ಚೆನ್ನಾಗಿ ಕುದಿ ಬರ್ತಿದೆ. ಈಗ ರೈಸ್ ಹಾಕಂತೀನಿ. ಹಾಕ್ಲಾ? ಹಾಂ, ಸೆಂಟ್ರಿಗೆ ಬಿಡು. ಎಲ್ಲ ಕ್ಲೀನ್ ಎಲ್ಲ ತಲ್ಲ ಎಲ್ಲದಕ್ಕೂ ಚಮಚನೆ ಇಸ್ಕೊಂಬಂದಿರ ಮತ್ತು ಸುಮ್ಮನೆ. ಈಗ ಎಲ್ಲ ಕಡೆ ರೈಸ್ನ ಹರಡ್ಕೊಬೇಕು. ಇಲ್ಲೇ ಇದರಲ್ಲಿ ಇದು ಮಾಡ್ತೀನಿ.
ಹರಡ್ಕೊಂಡು ಉರಿ ಜಾಸ್ತಿ ಮಾಡಿ ರೈಸಿಗೆ ನೀರಿಗೆ ಈಕ್ವಲಿ ಬಂದಿದ ತಕ್ಷಣ ಪ್ಲೇಟ್ ಮುಚ್ಚಿ ದಮ್ ಹಾಕೊಂಡ್ಬಿಡ್ತೀನಿ. $50 ml ತುಪ್ಪ ಎಲ್ಲ ಕಡೆ ಹಾಕೋ, ಸೆಂಟ್ರಿಗೆ ಹಾಕ್ತಿಲ್ಲ ಅಲ್ಲಿ ಕಲಸ ಒಂದ್ಸರಿ ಕಲಸಿದ್ರೆ ಸರಿ. ರೈಸ್ ಹಾಕಿದ್ರೆ ನಾನು ಕಲಿಸ್ಬಾರ್ದು. ರೈಸ್ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಿದ ತಕ್ಷಣ ದಮ್ ಹಾಕೊಂಬಿಡೋಣ ನಮಗ. ಆಲ್ಮೋಸ್ಟ್ ಈಕ್ವಲಿ ಬಂದಿದೆ ಈಗ. ಇನ್ನೊಂದು ಸ್ವಲ್ಪ ಇದಾಗಲಿ ತಡಿ, ನೀರು ಸ್ವಲ್ಪ ಡ್ರೈ ಆದರೆ ಹಾಕ. ರೈಸಿಗೂ ನೀರಿಗೂ ಈಕ್ವಲ್ ಬಂದಿದೆ. ಈಗ ಬೆಂಕಿ ಎಲ್ಲ ತೆಗೆದು ದಮ್ ಹಾಕಂತೀನಿ. ಪ್ಲೇಟ್ ಮುಚ್ಚು, ಕಲ್ಲಿಡು. ಇನ್ನು ಈ ಕಡೆ ತರಿಸು ಪ್ಲೇಟು. ನೋಡಿ ಮಗ ಸಾಕಾ? ಹಾಂ ತೆಗಿಕ. ಬೆಂಕಿ ಎಲ್ಲ ತೆಗಿ ಬಾ. ಸುತ್ತ ಹಾಕೊಬೇಕು. ಬಿರಿಯಾನಿ 20 ನಿಮಿಷ ದಮ್ ಆಗಿದೆ. ಈಗ ಕಲ್ಲು ಇಳಿಸಿ ತೆಗೆದು ನೋಡ್ಕೊತೀನಿ. ಕಲ್ಲು ಇಳಿಸ. ತೆಗಿ ಪ್ಲೇಟ್ ತೆಗಿ. ಪ್ಲೇಟ್ ನಿಧಾನ ಕೇಳಿ. ಧೂಳು ಕೆಳಗೆ ಇಳಿಸ್ಬಿಟ್ಯಾ. ರೈಸ್ ಪರ್ಫೆಕ್ಟಾಗಿ ಬಂದಿದೆ. ಫುಲ್ಲು ದೂಡ್ರು ಬಂದಿದೆ. ನೀವು ನೋಡ್ಬೋದು ತಳ ಹಿಡಿದಿಲ್ಲ. ನೋಡಿ ತಳ ಹಿಡ್ದಿಲ್ಲ. ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಬರೀ ತಿಂದು ನೋಡಿ ಟೇಸ್ಟ್ ಹೇಗಿದೆ ನೋಡೋಣ. ಲೆಗ್ ಪೀಸ್ ಎಲ್ಲ ಆಗಿದೆ. ಏನ್ರ ಲೆಗ್ ಪೀಸಲ್ಲಿ ಮುಂದೆ ಇರೋದಿಲ್ಲ. ರೈಸ್ ಹೆಂಗಿದೆ ನೋಡು ಮಗ. ರೈಸ್ ಫುಲ್ ಉದುರೋದ್ರಿ. ಪಕ್ಕ ಟೇಸ್ಟ್ ಎಲ್ಲ ಪಕ್ಕ ಐತೆ ಮಗ. ಪಕ್ಕ ಬಂದಿದೆ ಟೇಸ್ಟು ರೈಸು. ಪೀಸೆಲ್ಲ ಚೆನ್ನಾಗಿ ಬಂದಿದೆಯಾ? ಸಾಕಾಗಿದೆ. ಪೀಸೆಲ್ಲ ಪಕ್ಕ ಬಂದಿದೆ. ಹತ್ತಿದೆಯಲ್ಲ. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದಲೆ ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮರಿದಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ.